ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮಳೆಗೆ ಕಾಂಗ್ರೆಸ್ ಸರ್ಕಾರ ಸಿದ್ಧವೇ ಆಗಿಲ್ಲ. ಸಮಾವೇಶ ಬಿಟ್ಟು ಜನರ ಸಮಸ್ಯೆಗೆ ಸ್ಪಂದಿಸಿ. ಕೈ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಮೇ 27ರಿಂದ ಜಿಲ್ಲೆಯಲ್ಲೂ ಕೋವಿಡ್ ಟೆಸ್ಟ್. ಎಲ್ಲ ಮುನ್ನೆಚ್ಚರಿಕೆಗೆ ಸಂಸದರು ಸೂಚನೆ. ಸರ್ಕಾರದ ಮಾರ್ಗಸೂಚಿ ಪಾಲನೆಗೆ ಶ್ರೇಯಸ್ ಸಲಹೆ. ಎಸಿ ಮಾರುತಿ ಅವರ ಕೆಲಸ ಭ್ರಷ್ಟಾಚಾರದಿಂದ ಕೂಡಿದೆ. ಕೂಡಲೇ ಅವರನ್ನ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು. ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಸದಸ್ಯ ಮಂಜುನಾಥ್ ಆಗ್ರಹ. ಹಲವು ವರ್ಷಗಳ ನಂತರ ಈ ಬಾರಿ 15 ದಿನ ಮುಂಚಿತವಾಗಿ ಮುಂಗಾರು ರಾಜ್ಯ ಪ್ರವೇಶಿಸಿದೆ. ಇದಕ್ಕೂ ಮುನ್ನವೇ ಮುಖ್ಯಮಂತ್ರಿ ಅವರು ಸಭೆ ಮಾಡಬೇಕಿತ್ತು. ಆದರೆ ಇಲ್ಲಿಯವರೆಗೆ ಏನನ್ನೂ ಮಾಡಿಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ದೂರಿದರು. ಸಕಲೇಶಪುರ ತಾಲೂಕಿನ ವಿವಿಧೆಡೆ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಬಳಿಕ ಮಾತನಾಡಿದ ಅವರು, ಪ್ರತಿ ಬಾರಿ ಹಾನಿಯಾದಾಗ ಪರಿಹಾರ ನೀಡುವುದು ತಡವಾಗಲಿದೆ. ಕೇವಲ ಜನರಿಗೆ ಮಾತ್ರ ಮಳೆ ಬಂದಿದೆ ಅಷ್ಟೇ. ಸರ್ಕಾರಕ್ಕೆ ಇನ್ನೂ ಗೊತ್ತೇ ಆಗಿಲ್ಲ. ಒಬ್ಬ ಮಂತ್ರಿ ಕೂಡ ಸ್ಥಳ ಪರಿಶೀಲನೆ ಮಾಡಿಲ್ಲ. ಸಕಲೇಶಪುರ, ಚಿಕ್ಕಮಗಳೂರು, ಕೊಡಗಿನಲ್ಲಿ ಭೂಕುಸಿತ ಆಗುತ್ತಿದೆ. ಸರ್ಕಾರ ಕೂಡಲೇ ಪರಿಹಾರ ಘೋಷಿಸಬೇಕು. ನಾವಿದ್ದಾಗ ಮನೆ ಬಿದ್ರೆ 5 ಲಕ್ಷ, ಹಾನಿಯಾದರೆ 3 ಲಕ್ಷ ಕೊಡುತ್ತಿದ್ವಿ. ಈಗ ಅದಾವುದೂ ಇಲ್ಲ. ಕೇವಲ ಸಾಧನಾ ಸಮಾವೇಶ, ರಾಷ್ಟ್ರೀಯ ಸಮಾವೇಶದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಸಿಎಂ ಅವರು ನೀತಿ ಆಯೋಗದ ಸಭೆಗೆ ಹೋಗಿಲ್ಲ. ಅಲ್ಲಿಗೆ ಹೋಗದೆ ಇಲ್ಲಿದ್ದುಕೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಟೀಕಿಸಿದ ಅವರು, ಪಕ್ಕದ ತಮಿಳುನಾಡಿನವರು ಒಂದು ದಿನ ಅಲ್ಲೇ ಇದ್ದು ಅವರಿಗೆ ಬೇಕಾಗಿರುವುದನ್ನ ಕೇಳುತ್ತಿದ್ದರೆ ನಮ್ಮ ಸಿಎಂ ಆರಾಮಾಗಿ ಗೊರಕೆ ಹೊಳೆಯುತ್ತಿದ್ದಾರೆ. ಇದರಿಂದ ಸಿದ್ದರಾಮಯ್ಯನಿಗೆ ಏನೂ ಲಾಸ್ ಆಗಲ್ಲ, ಆಗೋದು ರಾಜ್ಯದ ಜನರಿಗೆ ಮಾತ್ರ. ಅದರ ಬಗ್ಗೆ ಜ್ಞಾನ ಇದ್ದಿದ್ದರೆ ಸರ್ಕಾರ ಹೋಗಬೇಕಿತ್ತು, ಹೋಗಿ ಬೇಡಿಕೆ ಇಡಬೇಕಿತ್ತು. ರಾಜಸ್ಥಾನಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗೋದಕ್ಕಾಗತ್ತೆ, ದೆಹಲಿಗೆ ಮಾತ್ರ ಹೋಗೋದಕ್ಕೆ ಆಗೋದಿಲ್ವಾ ಎಂದು ಪ್ರಶ್ನಿಸಿದ್ರು. ನಾನಿದ್ದಾಗ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳಿಗೆ 1 ತಿಂಗಳಿಗೆ ಆಗುವಷ್ಟು ರೇಷನ್ ಕೊಡುತ್ತಿದೆ. ಆದರೆ ಈ ಸರ್ಕಾರದಿಂದ ಇಲ್ಲಿಯವರೆಗೆ ಬಂದು ನಿಯಮಾವಳಿ ಕೂಡ ಬಿಡುಗಡೆಯಾಗಿಲ್ಲ ಎಂದು ಕಿಡಿಕಾರಿದ್ರು. ಇನ್ನಾದರೂ ಸರ್ಕಾರ ತುರ್ತು ಕ್ರಮ ವಹಿಸುವ ಬಗ್ಗೆ ಕಾಳಜಿ ಕೇಂದ್ರ ತೆರೆಯಬೇಕು. ನಾಳೆಯೇ ಸಿಎಂಗೆ ಪತ್ರ ಕೂಡ ಬರೆಯುವೆ ಎಂದರು. ಈ ವೇಳೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು, ಡಿಸಿ ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜೀತಾ, ಎಸಿ ಶ್ರುತಿ, ತಹಶೀಲ್ದಾರ್ ಅರವಿಂದ್ ಹಾಜರಿದ್ದರು. ಕಾಂಕ್ರೀಟ್ ಸ್ಟೆಪ್ಸ್ ಗೋಡೆಯನ್ನು ಮಾಡಬೇಕು ಅಂತ ಆದೇಶ ಆಗಿದೆ. ಅದನ್ನು ಕೂಡ ಈಗ ಇಂಜಿನಿಯರ್ ಇಲ್ಲೇ ಇದ್ದಾರೆ, ಹೇಳಿದ್ರು ಅದನ್ನು ಕೂಡ ಇಮಿಡಿಯೇಟ್ ಆಗಿ ನಾವು ಶುರು ಮಾಡ್ತೀರಿ ಅಂತ ಹೇಳಿದ್ದಾರೆ. ನಾವು ಕೂಡ ಅದನ್ನು ಫಾಲೋ ಮಾಡ್ತೀರಿ. ರಾಜ್ಯ ಸರ್ಕಾರದ ಮಂತ್ರಿನೂ ಕೂಡ, PWD ಮಿನಿಸ್ಟ್ರೂ ಕೂಡ ಇವಾಗ ಏನಾಗಿದೆ ಅದನ್ನು ಇಂಪ್ಲಿಮೆಂಟ್ ಆಗೋಕ್ಕೆ ಒಬ್ಬ ಸ್ಪೆಷಲ್ ಆಫೀಸರ್ನ ಇದಕ್ಕೋಸ್ಕರ ಈ ರಸ್ತೆಗೆ ಹಾಕಿ ಅದನ್ನು ಡೈಲಿ ಫಾಲೋ ಅಪ್ ಮಾಡಬೇಕು ಅಂತೇಳಿ ಹೇಳ್ತೀನಿ. ಸರ್, ಈ ರಸ್ತೆ ಕಾಮಗಾರಿ ಶುರು ಆಗಬೇಕಾದ್ರೆ ಗುತ್ತಿಗೆ ಕೊಡಬೇಕಾದ್ರೆ ದಾರಿ ತಪ್ಪಿದೆ ಅಂತ ನಿಮಗೆ ಅನಿಸ್ತಾ ಇದೆ? ಅದೆಲ್ಲ ಹಳೆ 10 ವರ್ಷ ಆಯಿತು. 10 ವರ್ಷದ ಹಿಂದೆ ಅದನ್ನು ಬಿಟ್ಟು ಹೋಗಿದ್ದ, ಈಗ ಮತ್ತೆ ಶುರು ಮಾಡ್ತಾ ಇದ್ದಾನೆ. ದೊಡ್ಡ ಸಮಸ್ಯೆ ಆಗಿದೆ. ಅಟ್ಲೀಸ್ಟು ಈಗ ಉಳಿದಿರೋದನ್ನು ಇವಾಗ ಬೇಗ ಮುಗಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳನ್ನು ಕೇಳಿದ್ದೀನಿ. ಈಗ ಅವ್ರು ಹೇಳಿದ್ದಾರೆ ಇದನ್ನು ನಾವು ಮುಗಿಸ್ತೀರಿ ಇಮಿಡಿಯೇಟ್. ಸ್ವಲ್ಪ ಕಾಂಕ್ರೀಟ್ ರೋಡ್ ಇದೆ, ಅದನ್ನು ಮುಗಿಸ್ತೀರಿ. ನಾವು ಈ ತಡೆಗೋಡೆಗೆ ಹೊಸ ಟೆಂಡರ್ ಆಗಿದೆ, ಆ ಟೆಂಡರ್ ಪ್ರಕಾರ ಮಾಡ್ತೀರಿ ಅಂತ ಹೇಳಿ. ಅರ್ಧ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ, ಮಳೆಯಿಂದ ಸಾಕಷ್ಟು ಜಿಲ್ಲೆಗಳು, ಇದು ಮಂಗಳೂರು, ರಾಯಚೂರು ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆಯಲ್ಲೂ ಪ್ರಾಬ್ಲಮ್ ಆಗಿದೆ. ನಾನು ಹೇಳೋ ಸರ್ಕಾರ ಇದಕ್ಕೋಸ್ಕರ ವಿಶೇಷವಾದಂಥ ಈ BC ಹತ್ರ ದುಡ್ಡಿದೆ, ಜಿಲ್ಲಾ ಪಂಚಾಯತಿ ದುಡ್ಡಿದೆ, ಇದನ್ನು ಹೇಳೋದು ಬಿಟ್ಬಿಡ್ಬೇಕು. ಎಲ್ಲೆಡೆ ಕೋವಿಡ್ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲೂ ಬೆಡ್ಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಮೇ 28ರಿಂದ ಜಿಲ್ಲೆಯಲ್ಲಿ ಕೊರೋನಾ ಪರೀಕ್ಷೆ ಶುರುವಾಗಲಿದೆ ಎಂದು ಸಂಸದ ಎಂ ಶ್ರೇಯಸ್ ಪಟೇಲ್ ತಿಳಿಸಿದರು. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣ ಹೆಚ್ಚಾಗುತ್ತಿರುವ ಕಾರಣದಿಂದ ಮುನ್ನೆಚ್ಚರಿಕೆಯಾಗಿ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಆರೋಗ್ಯಾಧಿಕಾರಿಗಳು, ವೈದ್ಯರ ಸಭೆ ನಡೆಸಿ ಮಾತನಾಡಿದ ಅವರು, ಯಾರೂ ಭಯಪಡದೆ ಮುನ್ನೆಚ್ಚರಿಕಾ ಕ್ರಮ ಅನುಸರಿಸಬೇಕೆಂದು ಸಲಹೆ ನೀಡಿದರು. ಕೋವಿಡ್ ಮತ್ತು ಡೆಂಗ್ಯೂ ಬಗ್ಗೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಕೋವಿಡ್ ತಡೆಗೆ ಇರುವ ಮಾನದಂಡ ಕುರಿತು ರಾಜ್ಯ ಸರ್ಕಾರ ಹೇಳಿರುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೆಜ್ಜೆ ಇಡಬೇಕು ಎಂದು ಸೂಚಿಸಿದರು. ಎಲ್ಲ ತಾಲೂಕಿಗೂ ಕೋವಿಡ್ ಪರೀಕ್ಷೆ ಮಾಡುವ ಕಿಟ್ಗಳನ್ನು ವಿತರಿಸುವಂತೆ ಇದೇ ವೇಳೆ ಸೂಚಿಸಿದರು. ಬುಧವಾರದಿಂದ ಜಿಲ್ಲೆಯಲ್ಲೂ ಕೋವಿಡ್ ಟೆಸ್ಟ್ ಶುರುವಾಗಲಿ ಎಂದು ತಿಳಿಸಿದ ಸಂಸದರು, ಕೋವಿಡ್ ತಡೆಗೆ ಇರುವ ಅಗತ್ಯ ಔಷಧಿಗಳನ್ನು ಲಭ್ಯವಾಗಿ ಇಟ್ಟುಕೊಳ್ಳಬೇಕು. ಯಾವ ಔಷಧಿ ಅಗತ್ಯವಾಗಿ ಬೇಕೋ ಅವುಗಳನ್ನು ಅತಿ ಶೀಘ್ರವಾಗಿ ಸರ್ಕಾರಕ್ಕೆ ಬರೆದು ತರಿಸಿಕೊಳ್ಳಲು ಕಾರ್ಯಪ್ರವೃತ್ತರಾಗಬೇಕು. ಯಾವುದೇ ರೀತಿಯ ಔಷಧಿಗಳನ್ನು ಖಾಸಗಿ ಮೆಡಿಕಲ್ಗಳಿಗೆ ಬರೆಯಬಾರದು. ಎಲ್ಲವೂ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳಬೇಕು ಎಂದು ತಾಕೀತು ಮಾಡಿದರು. ಈ ವೇಳೆ ಯಾರೂ ಆತಂಕಕ್ಕೆ ಒಳಗಾಗುವುದು ಬೇಡ. ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರೂ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಕೆ ಮಾಡುವುದು, ಕೈಯನ್ನು ಶುದ್ಧವಾಗಿ ತೊಳೆದುಕೊಂಡು ಕೋವಿಡ್ ಮಾನದಂಡವನ್ನು ಸರ್ಕಾರ ಸೂಚಿಸುವಂತೆ ಪಾಲನೆ ಮಾಡಿದರೆ ಖಂಡಿತವಾಗಿಯೂ ಸಂಕಷ್ಟದಿಂದ ನಾವು ಪಾರಾಗಬಹುದು ಎಂದು ಧೈರ್ಯ ಹೇಳಿದರು. ಒಂದು ವೈದ್ಯಕೀಯ ಕಾಲೇಜು ಇದೆ ಸರ್. ಅದರಲ್ಲಿ ನಮ್ಮಲ್ಲಿ ಇವಾಗ ಮೇನ್ ಮುಖ್ಯವಾಗಿ
ಕೋವಿಡ್ ಪ್ರಿಪೇರ್ನೆಸ್ ಅಂತ ಹೇಳ್ತೀವಿ. ಅಂದರೆ ಮುಂಜಾಗ್ರತಾ ಒಂದು ಕ್ರಮಗಳನ್ನ ತಗೊಳ್ಳಿಕ್ಕೆ ನಾವು ನಿನ್ನೆ BC ಮಾಡಿ ಪ್ರತಿಯೊಂದು ಆರೋಗ್ಯ ಇಲಾಖೆ ಕೋವಿಡ್ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಈ ಮಳೆ ಈಗ ಮಳೆ ಡೆಂಗ್ಯೂ ಕೇಸ್ ಜಾಸ್ತಿ ಆಗ್ತದೆ. ಹಾಗಾಗಿ ಈ ಎರಡೂ ಯಾವುದೇ ಮೆಡಿಸಿನ್ಸ್ ಹೊರಗಡೆ ಇವೇನಷ್ಟು ಆಂಟಿಬಯೋಟಿಕ್ಸ್ ಕೊಡ್ತೀವಿ. ಅವರು ನಮ್ಮ ಜಿಲ್ಲೆಯ ನಮ್ಮ DHO ಅವರ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರ ಮತ್ತು ಎಲ್ಲ ತಾಲೂಕಿನ THOಸು ಮತ್ತು AMOs ತಾಲೂಕು AMOs ಮತ್ತು CHCಯ ಮುಖ್ಯ ಡಾಕ್ಟರ್ಸ್ AMOs ಅಂತ ಹೇಳ್ತಾ ಅವರೆಲ್ಲ ಇವತ್ತೊಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ COVID-19 ಆಗಿರ್ಬೋದು ಮತ್ತು ಡೆಂಗ್ಯೂ ನಿಯಂತ್ರಣಕ್ಕೆ ಕ್ರಮಗಳು ಏನೇನು ತೊಗೊಂಡಿದ್ದಾರೆ ಅನ್ನೋದು ನಾವು ರಿವ್ಯೂ ಮಾಡಿದೆ. ಜೊತೆಗೆ COVID-19 ಮಾನದಂಡಗಳನ್ನ ನಾಳೆಯಿಂದ ಇವತ್ತಾಗಲೇ ಒಂದು 10,000 ಟೆಸ್ಟಿಂಗ್ ಕಿಟ್ಸ್ನ ರಾಜ್ಯ ಸರ್ಕಾರ ಆರೋಗ್ಯ ಮಂತ್ರಾಲಯದಿಂದ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲೆಲ್ಲಿ ತಾಲೂಕುವಾರು ನಮ್ಮ DHO ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕೋವಿಡ್ ಟೆಸ್ಟ್ ಕಿಟ್ಸ್ನ. ಅದೇ ರೀತಿಯಲ್ಲಿ ಇವತ್ತು ಸಂಜೆ ಇಲ್ಲ ನಾಳೆಯಿಂದನೇ ಕೋವಿಡ್ ಟೆಸ್ಟಿಂಗ್ ಶುರುವಾಗ್ತದೆ. ಕೋವಿಡ್ ಟೆಸ್ಟಿಂಗ್ ಆಗ್ತದಂಗೆ ಪಾಸಿಟಿವ್ ಬರ್ತಾ ಇದ್ದಂಗೆ ಅಂತಂಗೆ ಆತಂಕ ಆಗೋದು ಬೇಡ. ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು. ಪಾಸಿಟಿವ್ಸ್ ಬರೋದಂತೂ ಖಂಡಿತ, ಆದರೆ ಪಾಸಿಟಿವ್ ಬರ್ತಾ ಇದ್ದಂಗೆ ನಾವು ಆತಂಕ ಪಟ್ಟು ಆಗೋದು ಬೇಡ. ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ ಧರಿಸೋದಾಗಿರ್ಬೋದು, ಸ್ಯಾನಿಟೈಸರ್ಸ್ ಯೂಸ್ ಮಾಡೋದಾಗಿರ್ಬೋದು, ಕೈಯನ್ನು ಶುದ್ಧವಾಗಿ ತೊಳ್ಕೊಂಡು ಕೋವಿಡ್ ಮಾನದಂಡಗಳನ್ನ ಏನು ಸರ್ಕಾರ ನಾಳೆ ಬಿಡುಗಡೆ ಮಾಡ್ಬೋದು ಅದನ್ನು ಪಾಲಿಸಿದ್ರೆ ಖಂಡಿತವಾಗಿಯೂ ಈ ಒಂದು ಸಾಂಕ್ರಾಮಿಕ ರೋಗದಿಂದ ನಾವು ಪಾರಾಗ್ಬೋದು ಅಂತ ಹೇಳ್ತೀವಿ. ಜೊತೆಗೆ ನಮ್ಮೆಲ್ಲ ಡಾಕ್ಟರ್ಸ್ ಸನ್ನದ್ಧರಾಗಿದ್ದಾರೆ. ನಿಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನಾಗಪ್ಪ, ಹಿಮ್ಸ್ನ ಡಾಕ್ಟರ್ ರಾಘವೇಂದ್ರ, ಡಾಕ್ಟರ್ ಚೇತನ್ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕನ್ನ ಹಾಳು ಮಾಡಿ ಹೋಗಿ ಇದೀಗ ಹಾಸನ ಜಿಲ್ಲೆಯಲ್ಲಿ ಕಡು ಭ್ರಷ್ಟಾಚಾರ ಮಾಡುತ್ತಿರುವ ಜಿಲ್ಲಾ ಉಪವಿಭಾಗಾಧಿಕಾರಿ ಮಾರುತಿ ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಸದಸ್ಯ ಮಂಜುನಾಥ್ ತಿಳಿಸಿದರು. ಚನ್ನರಾಯಪಟ್ಟಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ತಾಲೂಕು ದಂಡಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಾರುತಿ ಅವರು ತಾಲೂಕಿನ ಆಡಳಿತವನ್ನೇ ಹಾಳು ಮಾಡಿ ಹೋಗಿದ್ದಾರೆ. ಜೊತೆಗೆ ಎಲ್ಲ ಇಲಾಖೆಯಲ್ಲೂ ಕೂಡ ಲಂಚ ಇಲ್ಲದೆ ಇವರಿಂದ ಯಾವುದೇ ಸಾರ್ವಜನಿಕರ ಕೆಲಸ ಕಾರ್ಯ ನಡೆಯುವುದಿಲ್ಲ. ಅಲ್ಲದೆ ರೈತರ ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳು ನಡೆಯಬೇಕು ಅಂದರೆ ಮೊದಲು ಅವರ ಆಪ್ತರನ್ನ ನೋಡಿ ನಂತರ ಅವರನ್ನು ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಇಂತಹ ಎಸಿ ನಮ್ಮ ಜಿಲ್ಲೆಗೆ ಬೇಕಾಗಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಇಂತಹ ಎಸಿ ಅವರನ್ನ ವರ್ಗಾವಣೆ ಮಾಡಬೇಕು ಎಂದು ನಮ್ಮೆಲ್ಲರ ಒತ್ತಾಯವಾಗಿದೆ ಎಂದರು. ಪ್ರತಿ 32 ಇಲಾಖೆಗಳ ಮುಂದೆ ಕೂಡ ಅನಿವಾರ್ಯವಾಗಿ ಹೋರಾಟದಂತ ಪ್ರಶ್ನೆ ಬಂದ್ರೆ ನಾವು ಮಾಡ್ಲಿಕ್ಕೆ ತಯಾರಾಗಿದ್ವಿ. ಮತ್ತೆ ನಾವು ಇವತ್ತು ಸರ್ಕಾರವನ್ನ ವಿನಂತಿ ಮಾಡೋದು, ಯಾರು ತಾಲೂಕಿನ ದಂಡಾಧಿಕಾರಿ ಎಲ್ಲವನ್ನ ನಿಯಂತ್ರಣದಲ್ಲಿರಬೇಕು, ಅವರಿಗೆ ಒಬ್ಬ ದಕ್ಷ ಪ್ರಾಮಾಣಿಕವಾದಂತಹ ಒಬ್ಬ ಅಧಿಕಾರಿಯನ್ನು ಹಾಕಿದ್ರೆ ಬಹುಶಃ ಆ 32 ಇಲಾಖೆಗಳಲ್ಲಿ ನಡೆಯುವಂತ ಭ್ರಷ್ಟಾಚಾರವನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗ್ಬಹುದು. ನಾವು ಆ ದಿಸೆಯಲ್ಲಿ ಆ ತರದ ದಕ್ಷ ಪ್ರಾಮಾಣಿಕವಾದಂತ ಅಧಿಕಾರಿ ಬಂದ್ರೆ ಖಂಡಿತವಾಗಿಯೂ ನಮ್ಮ ವೇದಿಕೆ ಅವರನ್ನ ಸ್ವಾಗತಿಸುತ್ತೆ. ಆದರೆ ಸರ್ಕಾರ ಕಂದಾಯ ಸಚಿವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಮುಖ್ಯವಾಗಿ ಈ ತರದ ಒಬ್ಬ ಹಿಂದೆ ಹಲವು ದಕ್ಷರಿದ್ರು, ಪ್ರಾಮಾಣಿಕರು ಇದ್ರು. ಸೊ ಅಂತ ಒಬ್ಬ ತಹಸೀಲ್ದಾರನ್ನ ಕೊಟ್ಟು ಏನು ಇವತ್ತ ಈ ನಡುವೆ ಸರ್ಕಾರಕ್ಕೆ ಬಂದಂತ ಕೆಟ್ಟ ಹೆಸರಿತ್ತು ಅಥವಾ ಅಪವಾದ ಇತ್ತು ಅದನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಮತ್ತೆ ಇದ್ರ ಜೊತೆಗೆ ಇಲ್ಲೇ ತಹಸೀಲ್ದಾರರಾಗಿದ್ದಂತ ಈಗ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದಾದ್ಯಂತ ಮಂಗಳವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅದರಂತೆ ಹಾಸನ ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಕಾರ್ಮಿಕರು ಕೆಲಸವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಶಾಖಾ ಅಧ್ಯಕ್ಷ NR ವೆಂಕಟೇಶ್, ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, KGID ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು. ಅಲ್ಲದೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್, UGD ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸುವುದು, ತಿರುಗುಳಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನ ಕಾಯಂ ಮಾಡುವುದರ ಜೊತೆಗೆ ಎಲ್ಲ ನೌಕರರಿಗೆ SFC ಮುಕ್ತ ನಿಧಿಯಿಂದ ವೇತನ ನೀಡಬೇಕೆಂದು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರ
ಉಪಾಧ್ಯಕ್ಷರ ಆದೇಶದ ಮೇರೆಗೆ ಇಂದಿನಿಂದ ದಿನಾಂಕ 27/5/2025 ಮಂಗಳವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಗೈರುವಾಗಿ ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ ಮತ್ತು ನೀರು ಪೂರೈಕೆ, ಒಳಚರಂಡಿ ನಿರ್ವಹಣೆಯನ್ನು ಸ್ಥಗಿತಗೊಳಿಸುತ್ತಿದ್ದೇವೆ. ವಿಷಯ ನಮ್ಮ ಸಂಘದ ಬೇಡಿಕೆಗಳೇನೆಂದರೆ ಕರ್ನಾಟಕ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ನೌಕರರನ್ನು ರಾಜ್ಯ ಸರ್ಕಾರಕ್ಕಾಗಿ ಘೋಷಣೆ ಮಾಡಬೇಕು. ಮತ್ತು ನಮಗೆ KJD, GPF, ಜ್ಯೋತಿ ಸಂಜೀವಿನಿ ಅದನ್ನು ರಾಜ್ಯ ಸರ್ಕಾರಿ ನೌಕರಿಗೆ ಯಾವ ಥರ ಕೊಡ್ತಾಯಿದ್ದಾರೆ ಅದನ್ನು ನಮಗೆ ಯಥಾವತ್ತಾಗಿ ಕೊಡಬೇಕಂತ ಬೇಡಿಕೆ ಇಟ್ಟಿದ್ವಿ. ಹಾಗೆ ಹೊರಗುತ್ತಿಗೆ ನೌಕರರಲ್ಲಿ ಕೆಲಸ ನಿರ್ವಹಿಸಿದಂಥ ಎಲ್ಲ ನೌಕರರನ್ನು ನೇರ ನೇಮಕಾತಿ ಮಾಡ್ಕೋಬೇಕು. ಮತ್ತು ನೇರ ನೇಮಕಾತಿಯಲ್ಲಿರೋಂಥ ನೌಕರರನ್ನ ಕಾಯಮಾತಿ ಮಾಡ್ಕೋಬೇಕು. ಮತ್ತು ನಮ್ಮ ಈಗ ಏನು 2 ವರ್ಷದಿಂದ ಎಷ್ಟು ನಮ್ಮ ಪೌರ ಕಾರ್ಮಿಕರು ಪರ್ಮನೆಂಟ್ ಆಗಿದ್ದಾರೆ ಅವರನ್ನು SFC ಗ್ರಾಂಟಲ್ಲಿ ಸಂಬಳ ಕೊಡಬೇಕು ಅವರಿಗೆಲ್ಲರಿಗೂ. ಇವಾಗ ಅವರಿಗೆ ಸ್ಥಳೀಯ ಸಂಸ್ಥೆ ಸಕಲೇಶಪುರ ತಾಲೂಕಿನ ಆನೆಮಹಲ್ ಗ್ರಾಮದ ಅಡಾಣಿ ಗುಡ್ಡದಲ್ಲಿರುವ ನಿವಾಸಿಗಳನ್ನು ತೆರವುಗೊಳಿಸುವಂತೆ ಆದೇಶ ನೀಡಿದರೂ ಏಕೆ ತೆರವುಗೊಳಿಸಿಲ್ಲ ಎಂದು ಜಿಲ್ಲಾಧಿಕಾರಿ ತಹಶೀಲ್ದಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಮಧ್ಯಪ್ರವೇಶಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಪರಿಹಾರ ನೀಡದೆ ಎಲ್ಲಿಗೆ ಹೋಗುವುದು, ಪರಿಹಾರ ನೀಡಿರುವ ಕುಟುಂಬಗಳು ಈಗಾಗಲೇ ಸ್ಥಳಾಂತರಗೊಂಡಿದೆ, ಪರಿಹಾರ ನೀಡಿದರೆ ಮನೆಗಳನ್ನು ತೆರವುಗೊಳಿಸಲಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣವಿದೆ, ಆದರೆ ನ್ಯಾಯಾಲಯ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ಇದಕ್ಕೆ ಆಕ್ರೋಶಗೊಂಡ ಜಿಲ್ಲಾಧಿಕಾರಿ, ನೀವ್ಯಾರೇ ಮಾತನಾಡಬೇಡಿ ಎಂದರು. ಈ ವೇಳೆ ಮಧ್ಯಪ್ರವೇಶಿಸಿದ ಶಾಸಕ ಸಿಮೆಂಟ್ ಮಂಜು, ಜನರಿಗೆ ಮಾತನಾಡುವ ಹಾಗೂ ನೋವು ಹೇಳಿಕೊಳ್ಳುವ ಹಕ್ಕಿದೆ, ಮಾತನಾಡಲಿ ಬಿಡಿ ಎಂದರು. ಅಲ್ಲಪ್ಪ, ಒಂದ್ ನಿಮಿಷ ಕೇಳಿ. ಎಷ್ಟು ಸತಿ ನಿಮ್ಗೆ ಎಚ್ಚರಿಕೆ ಕೊಡೋದಪ್ಪ? ಕಟ್ಕೋಬೇಕಲ್ಲಪ್ಪ. ಅಲ್ಲ ಮೇಡಮ್, ನಿಮ್ಮ ಆಫೀಸಿಗೆ ಒಂದ್ಸತಿ ಕರ್ಕ ಬಂದಿವಿ ಅವ್ರನ್ನ, ಏನಾದ್ರು ಒಂದು ಪರಿಹಾರ ಕೊಡಿ ಅವ್ರಿಗೆ ಅಂತ ಹೇಳಿ. ನೀವು ಅಲ್ಲ ಆಯ್ತು, ಮತ್ತೆ ಬೇರೆ ಬರೀ ಅವ್ರು 30-40 ವರ್ಷದಿಂದ ಇದ್ದಾರೆ ಮೇಡಮ್. ಅವ್ರಿಗೆ ಅವ್ರಿಗೆ 10 ಲಕ್ಷ 12 ಲಕ್ಷ ಕೊಟ್ಟಿರೋದು ಪರಿಹಾರ ಕೊಟ್ಟವರೆಲ್ಲ ಖಾಲಿ ಮಾಡಿದ್ದಾರೆ. ಇನ್ನು ಪರಿಹಾರ ಕೊಡ್ತಿದ್ದವ್ರು ಇದ್ದಾರೆ. ಜಾಸ್ತಿ ಪರಿಹಾರ ಬೇಕು ಅಂದ್ರೆ ಕೋರ್ಟ್ ಹೋಗ್ಬೇಕಲ್ಲಪ್ಪ. ಹೋಗಿದೀವಿ ಸರ್, ನಿಮ್ ಕೋರ್ಟಿಗೆ ಬಂದಿದ್ದೀವಿ, ಹಾಕಿದೀವಿ. ಆಯ್ತು, ನಮ್ ಕೋರ್ಟಲ್ಲಿ ಇತ್ಯರ್ಥ ಆಗಿದಿಲ್ವಾ? ಇಲ್ಲ ಆಗಿಲ್ಲ, ಇನ್ನೂ ಆಗಿಲ್ಲ. ಈಗ ಎಷ್ಟು ಕೊಟ್ಟಿದ್ದಾರೆ? ಯಾವ್ದು ಕೇಸ್ ಈಗ 12 ಲಕ್ಷ. ಮಾತಾಡ್ತಾ ಇರೋದು ಯಾವ್ದು ಕೇಸ್ ಇಲ್ಲ ಮೇಡಮ್. ಇಲ್ಲ ಮೇಡಮ್, ನಾನು ಸ್ಥಳೀಯ ಮೆಂಬರ್ ಬಂದ್ರೆ ನಾನು ಹೇಳ್ತೀನಿ. ನಾನು ನಿಮ್ಮ ಹತ್ರ ಇವ್ರನ್ನ ಕರ್ಕ ಬಂದಿದ್ದೆ ಮೇಡಮ್. ನೀವು ಅಲೋನೆ ಮಾಡಲಿಲ್ಲ ಮೇಡಮ್. ಆಯ್ತು ಬಿಡಿ ಮೇಡಮ್. ಪರಿಹಾರ ನೀಡುವವರಿಗೆ ಮನೆಗಳನ್ನು ತೆರವುಗೊಳಿಸಬೇಡಿ ಎಂದು ಆರೋಶಕ್ ಹೇಳಿದ ನಂತರ ವಾಗ್ವಾದ ಅಂತ್ಯಗೊಂಡಿತು. ಇನ್ನು ಮಂಗಳವಾರ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಬಿಡುವು ನೀಡಿದ ಮಳೆ ಕೆಲಕಾಲ ಬಿಸಿಲಿನ ದರ್ಶನವನ್ನ ಮಾಡಿಸಿತ್ತು. ಆದರೆ ಮಧ್ಯಾಹ್ನದ ನಂತರ ಆಕಾಶವೇ ಬಿರುಕು ಬಿಟ್ಟಂತೆ ಮಳೆಯಾಗುತ್ತಿದ್ದು ಹಲವೆಡೆ ಭೂಕುಸಿತ ಸಂಭವಿಸಿದೆ. ಆದರೂ ಯಾವುದೇ ಹಾನಿ ಸಂಭವಿಸಿದ ಬಗ್ಗೆ ವರದಿಯಾಗಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕ, ಯುವ ಘಟಕ ಮತ್ತು ಮಹಿಳಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತಿ ಮಹೋತ್ಸವವನ್ನು ಬೇಲೂರು ಪಟ್ಟಣದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಸಮುದಾಯ ಭವನದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ವಹಿಸಿ ಮಾತನಾಡಿ, ಬಸವಣ್ಣನವರು ನಮಗೆ ನೀಡಿದ ಸಿದ್ಧಾಂತ, ಮಾನವೀಯ ತತ್ವಗುಣಗಳು ಇಂದು ಮರೀಚಿಕೆಯಾಗಿದ್ದು ಅದನ್ನು ಅನುಸರಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಈಗ ಆಚರಣೆಗಳು ಜಾತಿಯ ಆಧಾರದ ಮೇಲೆ ನಡೆಯುತ್ತಿದೆ. ನಾನು ಮೇಲು ನೀನು ಕೀಳೆಂಬ ಭಾವನೆ ಇನ್ನೂ ಇರುವುದು ದುರಾದೃಷ್ಟಕರ ಎಂದರು. ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಬಸವಣ್ಣನವರು ಇವನಾರವ ಅಂತ ಹೇಳಿದ್ರು. ಅಂದ್ರೆ ಬಸವಣ್ಣನವರು ಮಾನವ ಅಂತಂದ್ರೆ ಈ ಭೂಮಿ ಮೇಲೆ ನೆಲೆಸಿರುವ ಪ್ರತಿಯೊಂದು ಮಾನವ, ಮಾನವನನ್ನು ಹೊರತಾಗಿ ಜೀವಿ, ಆ ಜೀವಿಯಲ್ಲಿ ಒಂದು ಆತ್ಮ ಅಂತ ಇರೋದ್ರಿಂದ ಅದನ್ನು ನಾವು ನಿಕೃಷ್ಟವಾಗಿ ಕಾಣಬಾರದು ಅನ್ನುವಂಥದ್ದು ಬಸವಣ್ಣವರ ಧರ್ಮ. ಬರೀ ಮಾನವ ಅಂತ ಅಲ್ಲ, ಒಂದು ಜಗತ್ತಿನಲ್ಲಿ ಬೆಳಕಿದ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಒಂದು ಆತ್ಮ ಇದೆ. ಆ ಆತ್ಮವನ್ನು ಹೊಂದಿರುವಂಥ ಪ್ರತಿಯೊಂದು ಜೀವಕ್ಕೂ ಕೂಡ ನೋವಾಗಬಾರದು, ಅದನ್ನು ವ್ಯತ್ಯಾಸವಾಗಿ ಭೇದ ಭಾವದಲ್ಲಿ ಕಾಣಬಾರದು ಅನ್ನುವಂಥ ಧರ್ಮ ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ, ಬಸವಣ್ಣನವರ ಧರ್ಮ ಅಂತೇಳಿ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಕಾರ್ಯದರ್ಶಿ HM ರೇಣುಕಾ ಪ್ರಸನ್ನ, ರಾಷ್ಟ್ರೀಯ ಉಪಾಧ್ಯಕ್ಷರು BK ಚಂದ್ರಕಲಾ, ರಾಜ್ಯ ಉಪಾಧ್ಯಕ್ಷ ಗ್ರಾನಿಟ್ ರಾಜಶೇಖರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರನಹಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಜೋಶಿ ಅವರ ಸರ್ವಾಧಿಕಾರಿ ಧೋರಣೆ ನಾಡಿನ ಕನ್ನಡಿಗರನ್ನ ಆತಂಕಕ್ಕೆ ದೂಡಿರುವುದನ್ನು ಖಂಡಿಸಿ ಹಾಗೂ ತನಿಖೆ ಆಗುವವರೆಗೂ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ಅಮಾನತುಗೊಳಿಸಲು ಆಗ್ರಹಿಸಿ ಹಾಸನ ಜನಪರ ಒಕ್ಕೂಟದ ಸಂಘ ಸಂಸ್ಥೆಗಳು ಮೇ 28ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜನಪದ ವಿದ್ವಾಂಸ ಮೇಟಿಕೆರೆ ಹಿರಿಯಣ್ಣ ತಿಳಿಸಿದರು. ಹಾಸನದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧ್ಯಕ್ಷರುಗಳು ಕೂಡ ಜನರಿಂದ ಆಯ್ಕೆಯಾದವರು ಎಂಬ ಕನಿಷ್ಠ ಪ್ರಜ್ಞೆ ಇಲ್ಲದೆ
ತಮ್ಮನ್ನ ಪ್ರಶ್ನೆ ಮಾಡುವ ಜಿಲ್ಲಾಧ್ಯಕ್ಷರುಗಳಿಗೆ ನೋಟಿಸ್ ನೀಡುವ ಕೆಲಸ ಮಾಡಿದ್ದಾರೆ. ಕಾರ್ಯಕಾರಿ ಸಮಿತಿಯಲ್ಲಿ ತಮಗೆ ಬೇಕಾದವರನ್ನ ಮಾತ್ರ ಕೂರಿಸಿಕೊಂಡು ತಮಗೆ ಇಷ್ಟ ಬಂದಂತೆ ಪರಿಷತ್ತನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಎಂದು ದೂರು ದಾಖಲಾಗಿದೆ. ಅದು ಅಲ್ಲದೆ ಆತಿಥ್ಯ ವಹಿಸಿದ್ದ ಮಂಡ್ಯ ಜಿಲ್ಲೆಗೆ ಬರಬೇಕಾದ ಹಣವನ್ನ ಕೊಡದೆ ದ್ವೇಷದ ಮನಸ್ಥಿತಿ ಪ್ರದರ್ಶಿಸುತ್ತಿದ್ದಾರೆ ಎಂದು ದೂರಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಜಾಪ್ರಭುತ್ವ ನೀಡಬೇಕಾಯಿತು. ಆದರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಅದು ಧಿಕ್ಕರಿಸಿ ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದೆ. ಇದು ಮೊನ್ನೆ ಮಂಡ್ಯ ಸಮ್ಮೇಳನಕ್ಕೆ ನಂಜರಾಜ್ ಅರಸ್ ಈ ನಾಡಿನ ಚಿಂತಕರು ಬಂದಿದ್ರು. ಪುಷ್ಪ ಲೇಖಕಿರಿ ಬಳಗದ ಅಧ್ಯಕ್ಷರು ಮತ್ತು ಅವರ ಯಜಮಾನರಾದಂಥ ಆರ್ಜೆಡಿ ನಾಗರಾಜ್ ಅವರು ಮತ್ತು ನಾಗೇಗೌಡ ಕಾಳೇಗೌಡ ನಾಗ ಅವರು ಬಂದಿದ್ರು. ಭೂಪತಿ ವಸುಂಧರಾ ಭೂಪತಿಯವರು ಬಂದಿದ್ರು. ಸುಮಾರು ಭಾಳಷ್ಟು ಜನ ಅವತ್ತು ಬಂದು ಅದ್ರ ಬಗ್ಗೆ ಮಾತನಾಡಿದ್ರು. ಒಂದು ಸಜೆಷನ್ ಕೂಡ ಕೊಟ್ಟಿದ್ರು. ನಮ್ಮ ನಂಜರಾಜಸ್ಸು ಅವ್ರಿಗಾಗಲೇ ಒಂದು ಸುಮಾರು 90 ವರ್ಷದ ಆಜುಬಾಜಿಲಿದೆ. ನಾವು ಉಪವಾಸ ಸತ್ಯಾಗ್ರಹ ಮಾಡೋದು ಕೂಡ ಅಂತ ಹೇಳಿದ್ವಿ. ಬಹುಶಃ ಯಾವ ಘಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಮುಂದೆ ಭಾಳಷ್ಟು ದೊಡ್ಡದಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾವು ಕೂಡ ಸಾಹಿತಿಗಳಾಗಿ ಸಂಘ ಸಂಸ್ಥೆಯ ಸದಸ್ಯರಾಗಿ ಜೊತೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಜಾನಪದ ಅಕಾಡೆಮಿ ಜಿಲ್ಲಾಧ್ಯಕ್ಷ ಹಂಪನಹಳ್ಳಿ ತಿಮ್ಮೇಗೌಡ, ಹಿರಿಯ ಪತ್ರಕರ್ತ ಚನ್ನಂ ಹಾಡ್ಲಹಳ್ಳಿ, ಸಿಐಇ ಜಿಲ್ಲಾಧ್ಯಕ್ಷ ಧರ್ಮೇಶ್, ಹಿರಿಯ ಸಾಹಿತಿ ಎಲ್ಎನ್ ಚನ್ನೇಗೌಡ, ಹರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರದಿಂದ ಮಾಡುತ್ತಿರುವ ಜಾತಿ ಸಮೀಕ್ಷೆ ಕಾರ್ಯವು ಮುಗಿಯುವ ಹಂತದಲ್ಲಿದ್ದು ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆದಿಜಾಂಬವ ಮಾದಿಗ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸಿಗುರು ವಿಜಯಕುಮಾರ್ ಒತ್ತಾಯಿಸಿದರು. ಪಿರಿಯಾಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾದಿಗ ಜನಾಂಗವು ಶತಶತಮಾನದಿಂದ ಶೋಷಣೆಗೆ ಒಳಗಾಗಿದ್ದು ಮೀಸಲಾತಿಯಲ್ಲೂ ವಂಚನೆಯಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದೆ. ರಾಜ್ಯಾದ್ಯಂತ ಒಳ ಮೀಸಲಾತಿ ಜಾರಿಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಪುನರ್ ಸಮೀಕ್ಷೆಯನ್ನ ನಡೆಸುತ್ತಿದ್ದು ಇನ್ನೆರಡು ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಳ್ಳಲಿದೆ. ಸಮೀಕ್ಷೆ ಮುಗಿದ ತಕ್ಷಣ ಸಿದ್ದರಾಮಯ್ಯನವರ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಇಲ್ಲ ಸರ್ಕಾರಕ್ಕೆ ಮತ್ತೆ ಕೆಲವು ನಮ್ಮ ಜಾತಿಯಲ್ಲಿರ್ತಕ್ಕಂಥ ಒಳಜಾತಿಗಳು ಉಪಜಾತಿಗಳು ಮತ್ತೆ ಬಿಟ್ಟಾಗ್ತವೆ. ಏನಂದ್ರೆ ಇಲ್ಲ ಒಳಮೀಸಲಾತಿ ವರ್ಗೀಕರಣ ಹಿಂದೆ ಸದಾಶಿವವಾಗಿ ಮಾಡಿರ್ತಕ್ಕಂಥದ್ರಲ್ಲಿ ಪರ್ಸೆಂಟೇಜ್ ಹೆಚ್ಚು ಕಮ್ಮಿ ಆಗಿದೆ, ನಮ್ಗೆ ಸರಿಯಾಗಿ ವರದಿ ತಗೊಂಡಿಲ್ಲ, ಮತ್ತೆ ಪುನರ್ ಪರಿಶೀಲನೆ ಮಾಡಲೇಬೇಕು ಅಂದಾಗ ನಾಗಮೋಹನ್ ದಾಸ್ ವರದಿ ಕೂಡ ಕ್ಲಿಯರ್ ಮಾಡೋದು. ಈಗ ನಾಗಮೋಹನ್ ದಾಸ್ ವರದಿನೂ ಕೂಡ ಕಂಪ್ಲೀಟ್ ಆಗಿ ಅದೆಲ್ಲವೂ ಯಾಕೆ ಬಂದಿದೆ ಅಂತಂದ್ರೆ ನಾನು ಅದ್ರ ಮುಂದೆ ಹೇಳ್ತೀನಿ. ಈಗ ಅಲ್ಲಿ ಬಂದಿದೆ ಅದೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊಂಡು ಅದೇ ರೀತಿಯಲ್ಲಿ ಈಗಲೂ ಕೂಡ ನಾಗಮೋಹನ್ ದಾಸ್ ವರದಿ ಕೂಡ ಕಂಪ್ಲೀಟ್ ಆಗಿದೆ. ನಾಳೆಗೆ ಮುಕ್ತಾಯ ಆಗ್ತದೆ. ನಾಳೆ ಮುಕ್ತಾಯ ಆದ ನಂತರ ಅದನ್ನೇ ನೆಪ ಹೇಳ್ಕೊಂಡು ಪೆಂಡಿಂಗ್ ಆಗತ್ತೆ ಇಲ್ಲ, ಮತ್ತೆ ಅದು ಜಾರಿಯಾಗಬೇಕು ಅನ್ನೋದು ನಮ್ಮ ಒತ್ತಾಯ. ಮತ್ತೆ ಈ ನಡುವೆ ನಾವು ಏನು ಪರ್ಸೆಂಟೇಜ್ ಅಂತಕ್ಕಂಥ ಮಾತು ಹೇಳುವಾಗ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಜಾಸ್ತಿ ಅಂತಕ್ಕಂಥದ್ದು ಎಲ್ಲ ಮಾಧ್ಯಮಗಳು ಬಂದಿದೆ. ಹಿಂದೆ ಈ ಒಳ ಮೀಸಲಾತಿ ವರ್ಗೀಕರಣಕ್ಕೆ ವೇದ ಸದಾಶಿವ ಸಂಘದ ತಾಲೂಕು ಅಧ್ಯಕ್ಷ ಚಪ್ರದಲ್ಲಿ ರವಿ ಮಾತನಾಡಿ, ಮಾದಿಗ ಸಮುದಾಯದ ಹಕ್ಕು ಮತ್ತು ಸ್ವಾತಂತ್ರ್ಯಕ್ಕಾಗಿ ಅನೇಕ ನಾಯಕರು ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ಆದರೆ ಒಳ ಮೀಸಲಾತಿ ಹೋರಾಟ ಮಾಡುತ್ತಿರುವ ನಮ್ಮ ಸಮುದಾಯದ ಮುಖಂಡರುಗಳ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಕಾನೂನಿನಡಿಯಲ್ಲಿ ಸಿಲುಕಿಸುವ ಹುನ್ನಾರವನ್ನು ಇತರರು ಮಾಡುತ್ತಿದ್ದಾರೆ. ಇದನ್ನ ಸಂಘಟನೆ ಖಂಡಿಸಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ವರ್ತನೆ ಮುಂದುವರಿದರೆ ಪ್ರತಿಭಟನೆಯ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷ ಶಿವಣ್ಣ ಬೂತನಹಳ್ಳಿ, ಉಪಾಧ್ಯಕ್ಷ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಆನಂದ್ ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದ ಬಳಿ ಇರುವ ಗವಿಮಠದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಠದ ಪೀಠಾಧ್ಯಕ್ಷರಾದ ಷಡಕ್ಷರ ಸ್ವಾಮೀಜಿಯವರು ಬಸವೇಶ್ವರರ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ಬಳಿಕ ದೇವರಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ನೆರವೇರಿಸಿದರು. ಈ ವೇಳೆ ಮಠದ ಪೀಠಾಧ್ಯಕ್ಷ ಷಡಕ್ಷರ ಸ್ವಾಮೀಜಿ ಮಾತನಾಡಿ, ಈ ಸ್ಥಳ ಪುಣ್ಯಕ್ಷೇತ್ರವಾಗಿದ್ದು ರಾಜ್ಯದಲ್ಲಿ ಅಪಾರ ಭಕ್ತಾದಿಗಳನ್ನು ಒಳಗೊಂಡಿದೆ. ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಬಂದ ಭಕ್ತರಿಗೆ ಪ್ರಸಾದ ನೀಡುತ್ತೇವೆ ಎಂದು ತಿಳಿಸಿದರು. ಇಲ್ಲಿ ವಾಡಿಕೆಯಂತೆ ಒಂದು 30-40 ವರ್ಷಗಳ ಹಿಂದೆ ಸುತ್ತಮುತ್ತಲ ಗ್ರಾಮಸ್ಥರು ಏನು ಮದುವೆಗಳನ್ನು ಮಾಡ್ತಿದ್ರು, ಮಧ್ಯ ತದನಂತರದಲ್ಲಿ ನಿಂತಿತ್ತು. ಈಗ ಮತ್ತೆ ಪುನರಾರಂಭಗೊಂಡಿದೆ. ಇಲ್ಲಿ ಬಡವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವೇ ಎಲ್ಲ ಒಂದು ಮದುವೆ ಮಾಡುವಂಥ ಊಟದ್ದು ವ್ಯವಸ್ಥೆಯನ್ನು ನಾವೇ ವಹಿಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ವಿ. ತುಂಬ ಕಡಿಮೆ ಖರ್ಚಲ್ಲಿ ಎಲ್ಲೋ ಚೌಟ್ರಿಲಿ ಹೋಗಿ ದುಂದು ವೆಚ್ಚ ಮಾಡ್ತಾರೆ. ಅದೇ ಖರ್ಚಲ್ಲಿ ಚೌಟ್ರಿ ಖರ್ಚಲ್ಲಿ ಇಲ್ಲಿ ಮದುವೆನೇ ಆಗಿ
ಹೋಗುವಂಥದ್ರಿಂದ ಬಡವರು ಯಾರೇ ಇದ್ದರೂ ಬಂದು ಮಾಡ್ಕೋಬೋದು. ಆತ್ಮಸ್ವರೂಪ ಯಶೋಭಾವ ಪ್ರದಾಯನೆ ನಮಸ್ಸದ್ಗುರುನಾಥಾಯ ಸಟಸ್ಥಲ ಬ್ರಹ್ಮಮೂರ್ತಿ. ಪ್ರಥಮದಲ್ಲಿ ನನ್ನ ಊರು ಪರಂಪರೆಗೆ ಹಾಗೂ ಶ್ರೀ ಗುರು ಬಸವೇಶ್ವರ ಸ್ವಾಮಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ವಿಶೇಷವಾಗಿ ರುದ್ರಾಭಿಷೇಕ. ಪಿರಿಯಾಪಟ್ಟಣ ತಾಲೂಕಿನ ಚಿಟ್ಟೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸಿಎನ್ ರವಿ ಹಾಗೂ ಉಪಾಧ್ಯಕ್ಷರಾಗಿ ಜಗದೀಶ್ ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕಿನ ಚಿಟ್ಟೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಿಎನ್ ರವಿ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಗದೀಶ್ ಇಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಚುನಾವಣಾಧಿಕಾರಿಗೆ ಕರ್ತವ್ಯ ನಿರ್ವಹಿಸಿದ್ದ ಹಿತೇಂದ್ರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು. ಈ ಸಂದರ್ಭದಲ್ಲಿ ಚಿಟ್ಟೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಸಿಎನ್ ರವಿ ಮಾತನಾಡಿ, ಸಹಕಾರ ಸಂಘಗಳು ರೈತರ ಜೀವನಾಡಿಯಾಗಿದ್ದು ಕಾಲಕಾಲಕ್ಕೆ ಅಗತ್ಯವಾದ ಸಾಲ ಸೌಲಭ್ಯ ಹಾಗೂ ಕೃಷಿ ಸಲಕರಣೆಗಳನ್ನು ನೀಡಲು ಸಹಕರಿಸುತ್ತೇವೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ ರೈತರ ಏಳಿಗೆಗಾಗಿ ನಮ್ಮ ಸಹಕಾರ ಸಂಘದ ಎಲ್ಲರೂ ಶ್ರಮಿಸುತ್ತೇವೆ ಎಂದು ಭರವಸೆ ನೀಡಿದರು. ಬುಧವಾರ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧ ಆಯ್ಕೆ ಮಾಡಿ ಮಾಡಿ ಅಧ್ಯಕ್ಷರು ಮಾಡಿದ್ದೆ. ಮೊದಲನೇದಾಗಿ ನಮ್ಮೆಲ್ಲ ಮುಖಂಡರು ಹಾಗೂ ನಮ್ಮೆಲ್ಲ ಸದಸ್ಯರು ಆಗದ ಎಲ್ಲ ಮುಖಂಡರುಗಳೇ ಮೊದಲನೇದಾಗಿ ಎಲ್ಲರಿಗೂ ಅಭಿನಂದನೆ ಕೊಡ್ತೀನಿ. ಹಾಗೆ ಏನು ಈ ಸ್ವಾಮಿಗಳು ಹಿಂದೂ ಪಾಡಿಯವರೆಲ್ಲ ಮುಂಚೆಯಿಂದ ಏನು ನಡೆಸ್ಕೊಂಡು ಬಂದಿದ್ದಾರೆ ಅದೆಲ್ಲ ನಮಗಿಂತ ಚೆನ್ನಾಗಿ ಮುಂದೆ ನಾವು 5 ವರ್ಷ ಆಡಳಿತ ನಡೆಸ್ತೀವಿ ಎಲ್ಲ ಟೋಟಲ್ ಆಗಿ. ಇವತ್ತು ದಿವಸ ಏನು ಈ ಒಂದು ಅಧ್ಯಕ್ಷ ಚುನಾವಣೆ ನಡೆದಿದೆ, ಈ ಚುನಾವಣೆಯಲ್ಲಿ ನನ್ನ ಮಿತ್ರರಾದ ರವಿಯವರು ಅಧ್ಯಕ್ಷರಾಗಿ ಇಲ್ಲಿ ಒಂದು ಕಾರ್ಯನಿರ್ವಹಿಸೋದಕ್ಕೆ ಇದರಾಗಿ ಬಂದಿದ್ದಾರೆ. ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು, ನಮ್ಮ ಈ ಒಂದು ಚಿಟ್ಟೇನಹಳ್ಳಿ ಸರ್ಕಲ್ನಲ್ಲಿ ಜುರಿಸ್ಟಿಕ್ಷನ್ ಇರ್ತಕ್ಕಂಥ ಎಲ್ಲ ಮತದಾರರಿಗೆ ಮೊದಲನೆಯದಾಗಿ ನಾನು ತುಂಬ ಹೃದಯ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಈಗ ಹಿಂದಿನ ಒಂದು 5 ವರ್ಷದಲ್ಲಿ ಅವರು ಭಾಳ ಇಲ್ಲಿ ನಮ್ಮ ಸಹಕಾರ ಸಂಘದ ಸದಸ್ಯರುಗಳು ಭಾಳ ತೊಂದರೆ ಪಟ್ಟಿದ್ದಾರೆ. ಆ ಒಂದು ತೊಂದರೆಯನ್ನು ನೀಗಿಸಬೇಕು ಅಂತ ಹೇಳಿ ಅವರು ಭಾಳ ಆಸೆ ಇಟ್ಕೊಂಡು ಈ ಸಂದರ್ಭದಲ್ಲಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಅಭಿ, ನಿರ್ದೇಶಕರಾದ ಜಿಎನ್ ನಾಗರಾಜ್, ಸ್ವಾಮಿಗೌಡ, ದಿನೇಶ್, ನಾಗು, ಆಶಾ, ತಮ್ಮೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕ ಜೀವನ ಶೈಲಿಯಿಂದಾಗಿ ಮನುಷ್ಯನಲ್ಲಿ ಹೃದಯ ಸಂಬಂಧಿ ರೋಗಗಳು ಹೆಚ್ಚಾಗುತ್ತಿದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡರೆ ತಕ್ಷಣವೇ ವೈದ್ಯರನ್ನು ಕಂಡು ಚಿಕಿತ್ಸೆ ಪಡೆಯಬೇಕೆಂದು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಡಿ ನಟರಾಜ್ ತಿಳಿಸಿದರು. ಕೆಆರ್ನಗರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ವತಿಯಿಂದ ಸಾಲಿಗ್ರಾಮ ಮತ್ತು ಕೆಆರ್ನಗರ ತಾಲೂಕು ಸರ್ಕಾರಿ ನೌಕರರಿಗೆ ಆಯೋಜಿಸಿದ ಉಚಿತ ಹೃದ್ರೋಗ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ತಂಬಾಕು ಪದಾರ್ಥಗಳು ಮತ್ತು ಮದ್ಯ ಸೇವನೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತವೆ. ಹೃದಯ ಸಂಬಂಧ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಗಮನ ಹರಿಸಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ನಾವು ಡಾಕ್ಟರ್ ನಟರಾಜ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಆರ್ನಗರ. ನಮ್ಮ ಸಂಘದ ತೀರ್ಮಾನದಂತೆ ಪ್ರತಿ ತಿಂಗಳು ಕೂಡ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದರ ಅಂಗವಾಗಿ ಆರಂಭದಲ್ಲೇ ನಾವು ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನಗಳನ್ನ ಏರ್ಪಡಿಸ್ಕೊಂಡ್ವಿ. ನಂತರ ಕ್ರಿಕೆಟ್ ಟೂರ್ನಮೆಂಟ್ ಕಂಡಕ್ಟ್ ಮಾಡಿದ್ವಿ. ಅದಾದ ಮುಂದಿನ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಒತ್ತಡ ನಿವಾರಣಾ ಶಿಬಿರ ಅಂತ ಹೇಳಿ ಮಾಡಿದ್ವಿ. ಯಾಕಂದ್ರೆ ಈ ಸರ್ಕಾರಿ ನೌಕರರೆಲ್ಲೂ ಕೂಡ ಒತ್ತಡದಲ್ಲಿರ್ತಾರೆ ಕಾರ್ಯಭಾರದಿಂದಾಗಿ. ಅವರ ಒತ್ತಡ ನಿವಾರಣಾ ಶಿಬಿರವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಸಹಯೋಗದೊಂದಿಗೆ ಅವರ ಕೇಂದ್ರದಲ್ಲಿ ಕೂಡ ಮೈಸೂರಿಂದ ತಜ್ಞರು ಬಂದು ಅವ್ರಿಗೆ ತರಬೇತಿ ಕೊಟ್ಟರು. ಜೊತೆಗೆ ಯೋಗ, ಧ್ಯಾನ ಇದ್ರ ಬಗ್ಗೆ ಕೂಡ ಹೆಚ್ಚು ಒತ್ತಡ ಕೊಟ್ಟು ಸರ್ಕಾರಿ ನೌಕರರ ಒತ್ತಡ ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಟ್ರು. ಈ ಸಂದರ್ಭದಲ್ಲಿ ಹೃದಯ ತಜ್ಞರಾದ ಡಾಕ್ಟರ್ ಮುರಳೀಧರ್ ರಾವ್, ಡಾಕ್ಟರ್ ಭಾನುಮತಿ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ರವಿಚಂದ್ರನ್, ಡಾಕ್ಟರ್ ಅಂಬಿಕಾ ಮತ್ತಿತರರು ಹಾಜರಿದ್ದರು. 4 ಮನೆಗಳಲ್ಲಿ ಕಳವು ಮಾಡಿದ್ದ ಚಾಲಾಕಿ ಖದೀಮರನ್ನ ಬಂಧಿಸಿದ್ದು ಕದ್ದ ಪದಾರ್ಥಗಳು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾಹಿತಿ ನೀಡಿದರು. ಈ ವೇಳೆ ಚಾಮರಾಜನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಸಿದ್ಧಾರ್ಥನಗರದ ನಿವಾಸಿಯಾದ ರೇಣುಕಾ ಎಂಬುವರು ಮನೆಯಲ್ಲಿಟ್ಟಿದ್ದ 418 ಗ್ರಾಂ ಚಿನ್ನ, 8.5 ಕೆಜಿ ಬೆಳ್ಳಿ ಪದಾರ್ಥಗಳು, 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಕ್ಯಾಮೆರಾ ಮತ್ತು ಲೆನ್ಸ್ ಸೇರಿ ಒಟ್ಟು 25 ಲಕ್ಷ ಮೌಲ್ಯದ ಪದಾರ್ಥಗಳನ್ನು ದೋಚಿದ್ದು ಕೃತ್ಯಕ್ಕೆ ಬಳಸಿದ ಮೋಟಾರ್ ಬೈಕ್ ಅಮಾನತುಪಡಿಸಲಾಗಿದೆ ಎಂದು ವಿವರಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ದಿನಾಂಕ 7/1/2025 ಚಾಮರಾಜನಗರ ನಗರದ ಸಿದ್ಧಾರ್ಥ ನಗರದಲ್ಲಿ ವಾಸಿರ್ತಕ್ಕಂಥ ರೇಣುಕಾ ಎಂಬುವರ ಮನೆಯಲ್ಲಿ ನಡೆದಂತಹ ಕನ್ನಗಳವು, ರಾತ್ರಿ ಕನ್ನಗಳವು ಅಂದರೆ HPT ಪ್ರಕರಣದಲ್ಲಿ
ನಮ್ಮಲ್ಲಿ 7/1/2025 ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ದು ಈ ದಿನ ಅದರ ಆರೋಪಿಗಳು ಪತ್ತೆ ಹಚ್ಚಿದ್ದಾರೆ. ನಮ್ಮ ಸಾಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಸೆನ್ರವರ ನೇತೃತ್ವದ ವಿಶೇಷ ತಂಡ ಕಾರ್ಯಾಚರಣೆಯನ್ನು ನಡೆಸಿಬಿಟ್ಟು 4 ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ದೇವರಾಜ್ ಅಂತ, ಅವರು ಕೋಳಿಪಾಳ್ಯ ಗ್ರಾಮದವರು, ದೀಪು ನಾಯ್ಕ ಹೌಸಿಂಗ್ ಬೋರ್ಡ್ ಚಾಮರಾಜನಗರ, ಅರ್ಜುನ ಜಾಲಹಳ್ಳಿ ಹುಂಡಿ ಚಾಮರಾಜನಗರ, ಅವಿನಾಶ್ ರಾಮಸಮುದ್ರ ಚಾಮರಾಜನಗರ ಟೌನ್. ಈ 4 ಜನರನ್ನು 12ನೇ ಶತಮಾನದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಕ್ರಾಂತಿ ಮೂಡಿಸಿದ ಮಹಾನ್ ವ್ಯಕ್ತಿ ಬಸವಣ್ಣ ಎಂದು ಸಿಐಡಿ ಅರಣ್ಯ ಘಟಕದ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ದಂಡಿನ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಕೋಟೆ ಗಾಯತ್ರಿ ಭವನದಲ್ಲಿಂದು ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಗಜ್ಯೋತಿ ಶ್ರೀ ಬಸವೇಶ್ವರರ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾನತೆ, ಜಾತಿ ಭೇದವನ್ನು ತೊಡೆದು ಹಾಕಲು ಶ್ರಮಿಸಿದವರು ಜಗಜ್ಯೋತಿ ಬಸವೇಶ್ವರರು. ಅವರ ಆದರ್ಶಗಳನ್ನು ಎಲ್ಲರೂ ಬೈಗೂಡಿಸಿಕೊಳ್ಳಬೇಕು ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಭಗವಾನ್ ಬುದ್ಧ ಆಗಿರ್ಬೋದು, ಬಸವಣ್ಣರಾಗಿರ್ಬೋದು, ಅವರು ಎಲ್ಲ ಕಾಲಕ್ಕೂ ಕೂಡ ಸತ್ತಾರೆ. ಏನು ಹೇಳ್ತಾರಲ್ಲ, ವಿಶ್ವ ಇರೋವರು ಕೂಡ ಅವರು ಯಾವತ್ತೂ ಕೂಡ ಜೀವಂತವಾಗಿ ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಇರ್ತಾರೆ. ಅವರ ಆಲೋಚನೆಯ, ಅವರ ವಚನಗಳ ಮೂಲಕ ಅವರು ಜನರಿಗೆ ಸಾರ್ವಜನಿಕ ಸಂದೇಶ ಕೊಟ್ಟರು. ಅವನ್ನ ಓದ್ಕೊಂಡು ಸರಿಯಾದ ನಿಟ್ಟಿನಲ್ಲಿ ನಡೆಯಬೇಕಾಗಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಕರ್ತವ್ಯ ಆಗಿದೆ. ಹಾಗಾಗಿ ವಿಶೇಷವಾಗಿ ಈಗೇನು ಮಹಾಮನೆ ಅಂತ ಏನು ಕೇಳ್ತೀವಿ, ಅನುಭವ ಅಂತ ಕೇಳ್ತೀವಿ, ಅದು ಪ್ರತಿಯೊಂದಕ್ಕೂ ಕೂಡ ಅದು ನಿದರ್ಶನವಾಗಿ ನಮ್ಮಲ್ಲಿ ಬಂದಿದೆ. ಈಗ ಅಕ್ಕಮಾದೇವಿ ಆಗಿರ್ಬೋದು, ಈಗ ನೋಡಿ ಅವೆಲ್ಲನೂ ಕೂಡ ಆದಿಕಿ ಮಾರಯ್ಯ ತುಂಬಾ ಸಾಕಷ್ಟು ವಚನಕಾರರನ್ನ ಉದಾಹರಣೆ ಕೊಡ್ಕೊಂಡು ಹೇಳಿದ್ರು. ಅವರೆಲ್ಲರೂ ಕೂಡ ಶ್ರಮಿಕರು, ನೆಲಮೂಲ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು. ಅವ್ರು ಯಾರು ಕೂಡ ಅಲ್ಲೇವರೆಗೆ ಏನಾಗಿತ್ತು, ಸಾಹಿತ್ಯ ಅಂತಂದ್ರೆ ಆನಂದಕ್ಕಷ್ಟೇ ಸಾಹಿತ್ಯ, ಸಂತೋಷಕ್ಕಷ್ಟೇ ಸಾಹಿತ್ಯ ಅಂತಕ್ಕಂಥದ್ದಿತ್ತು. ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ನಿಶ್ಚಲಾನಂದನ ಸ್ವಾಮೀಜಿ, ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ರಂಗಸ್ವಾಮಿ, ಉಪಾಧ್ಯಕ್ಷ ಸಿದ್ದಲಿಂಗಸ್ವಾಮಿ, ಡಿವೈಎಸ್ಪಿ ಕೃಷ್ಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಟ್ಕಳ ಪುರಸಭೆ ವ್ಯಾಪ್ತಿಯಲ್ಲಿರುವ ಗೂಡಂಗಡಿಗಳನ್ನು ತೆರವುಗೊಳಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಇಂದು ಪುರಸಭೆ ವ್ಯಾಪ್ತಿಯ ಎಲ್ಲ ಗೂಡಂಗಡಿ ಮಾಲೀಕರು ಭಟ್ಕಳ ತಾಲೂಕಿನ ಆಡಳಿತ ಸೌಧಕ್ಕೆ ತೆರಳಿ ಅಂಗಡಿ ತೆರವುಗೊಳಿಸದೆ ಯಥಾಸ್ಥಿತಿ ಕಾಪಾಡುವಂತೆ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಗೂಡಂಗಡಿ ಮಾಲೀಕರು ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿರುವ ಗೂಡಂಗಡಿಕಾರರು ಕಳೆದ 30 ವರ್ಷಗಳಿಂದ ಅಂಗಡಿಯನ್ನು ಇಟ್ಟುಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಇದರಿಂದ ಬರುವ ಅಲ್ಪ ಆದಾಯದಿಂದ ನೂರಾರು ಕುಟುಂಬಗಳು ಜೀವನ ನಿರ್ವಹಣೆ ಮಾಡುತ್ತಿದ್ದು, ಇದನ್ನು ಬಿಟ್ಟು ನಮಗೆ ಬೇರಾವುದೇ ಆದಾಯ ಮೂಲವಿಲ್ಲ. ಈ ವೃತ್ತಿಯನ್ನೇ ನಂಬಿಕೊಂಡು ಬ್ಯಾಂಕ್ ಸಾಲವನ್ನು ಮಾಡಿಕೊಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪುರಸಭೆ ಬೀದಿ ಬದಿಯ ಗೂಡಂಗಡಿಗಳನ್ನು ತೆರವುಗೊಳಿಸಬೇಕೆಂದು ಪ್ರಕಟಣೆ ಹೊರಡಿಸಿದೆ. ಈ ಪ್ರಕಟಣೆಯಂತೆ ಗೂಡಂಗಡಿಗಳನ್ನು ತೆರವುಗೊಳಿಸಿದರೆ ನೂರಾರು ಕುಟುಂಬಗಳು ಬೀದಿಗೆ ಬರುತ್ತವೆ. ಆದ್ದರಿಂದ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯವಹಾರ ನಡೆಸಲು ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದರು. ಕಾಣಿಸಲ್ಲ, ಜನ ಕಾಣಿಸಲ್ಲ, ಹಿಂದೋಗಿ ಎಲ್ಲ ಹಿಂದೋಗಿ ಇನ್ನೂ ಈ ಮೇಲ್ಕಂಡ ಸಂಬಂಧಪಟ್ಟಂತೆ ನಮ್ಮ ಮನವಿ ಏನೆಂದರೆ, ನಾವೆಲ್ಲರೂ ಭಟ್ಕಳ ಪುರಸಭೆ ವ್ಯಾಪ್ತಿಯ ಬೀದಿ ಬದಿಗಳಲ್ಲಿ ಕಳೆದ 30 ವರ್ಷಗಳಿಂದ ಗೂಡಂಗಡಿಗಳನ್ನು ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿದ್ದೇವೆ. ಇದರಿಂದ ಬರುವ ಅಲ್ಪ ಆದಾಯದಿಂದ ನಮ್ಮ ಕುಟುಂಬದ ಜೀವನ ನಿರ್ವಹಣೆ ನಡೆಯುತ್ತದೆ. ಇದರ ಹೊರತು ನಮಗೆ ಬೇರೆ ವೃತ್ತಿ ಇರುವುದಿಲ್ಲ. ಇದನ್ನೇ ನಂಬಿಕೊಂಡು ನೂರಾರು ಕುಟುಂಬಗಳು ಇರುತ್ತದೆ. ನಾವೆಲ್ಲರೂ ಈ ವೃತ್ತಿಯನ್ನು ನಂಬಿಕೊಂಡು ಬ್ಯಾಂಕ್ ಸಾಲ ಪಡೆದು ವೃತ್ತಿಯನ್ನು ಮಾಡಿದ್ದೇವೆ. ಆದರೆ ಇತ್ತೀಚೆಗೆ ಭಟ್ಕಳ ಪುರಸಭೆಯಿಂದ ಬೀದಿ ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಭಟ್ಕಳ ತಾಲೂಕಿನ ಹುರುಳಿಸಾಲ್ನಲ್ಲಿ ಮರವೊಂದು ಮನೆಯ ಮೇಲೆ ಬಿದ್ದು ಅಪಾರ ಹಾನಿ ಸಂಭವಿಸಿದೆ. ತಡರಾತ್ರಿ 12 ಗಂಟೆಯ ಹೊತ್ತಿಗೆ ಮಂಜುನಾಥ ವೆಂಕಪ್ಪ ನಾಯ್ಕ ಎಂಬುವರ ಮನೆ ಪಕ್ಕದ ಜಾಗದಲ್ಲಿರುವ ಭಾರೀ ಗಾತ್ರದ ಅಕೇಶಿಯ ಮರವೊಂದು ತೆಂಗಿನ ಮರದ ಮೇಲೆ ಉರುಳಿದ ಪರಿಣಾಮ ತೆಂಗಿನ ಮರ ತುಂಡಾಗಿ 2 ಮರಗಳು ಮನೆಯ ಮೇಲೆ ಬಿದ್ದಿದ್ದು, ಈ ಹಿನ್ನೆಲೆ ಮನೆಯ ಮೇಲ್ಛಾವಣಿ ಕುಸಿದಿದೆ. ಇನ್ನು ಬೆಳಿಗ್ಗೆ ಮರವನ್ನು ತೆರವು ಮಾಡಲಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸಿದ್ದರಾಜು ಹಾಗೂ ಉಪಾಧ್ಯಕ್ಷೆಯಾಗಿ ಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ನೂತನ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಕುಡಿಯುವ ನೀರು ನೀಡುವುದಕ್ಕೆ ಆದ್ಯತೆ ನೀಡುತ್ತೇನೆ. ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎನ್ನುತ್ತಾ ನಾನು ಅಧ್ಯಕ್ಷನಾಗಲು ಕಾರಣರಾದ ಸದಸ್ಯರುಗಳಿಗೆ, ಮುಖಂಡರುಗಳಿಗೆ ಅಭಿನಂದಿಸುತ್ತೇನೆ ಎಂದರು. ನೂತನವಾಗಿ ಚೊಟ್ಟನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಆಯ್ಕೆಯಾದಂಥ ಸಿದ್ದರಾಜು ಅವರಿಗೆ ಮೊದಲನಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಲಕ್ಷ್ಮೀ ಅವರಿಗೆ ಅಭಿನಂದಿಸ್ತಾ, ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಗ್ಗೂಡಿ ಏನು 13 ಜನ ಪಂಚಾಯತಿ ಮೆಂಬರ್ಗಳಿರೋರೆಲ್ಲ ಒಗ್ಗೂಡಿಸಿ ಈ ಆಯ್ಕೆಯನ್ನು ಮಾಡಿರೋದ್ರಿಂದ ಅವರಿಗೆ ಅವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಈಗ ತಾನೇ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಸಿದ್ದರಾಜು ಅವರು ಬಂದು ನಮ್ಮ ನೂತನವಾಗಿ ನಮ್ಮ ಪಕ್ಷದಲ್ಲಿ ಸೇರ್ಪಡೆಗೊಂಡ ಒಂದು 2-3 ತಿಂಗಳಲ್ಲೇ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಸ್ವಾಗತ ಅಂತ ಆಶಿಸ್ತೀನಿ.
ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಾವೆಲ್ಲರೂ 13 ಜನ ಒಗ್ಗಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಧನ್ಯವಾದಗಳು. ನಮ್ಮ ನೆಚ್ಚಿನ ನಾಯಕರಾದ PM ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಲ್ಲ ಸಹಕಾರ ಕೊಟ್ಟು ನಮ್ಮನ್ನು ಮಾಡಿದ್ದಾರೆ. ಜೊತೆಗೆ ರಾಜಣ್ಣ, ಸೊಸೈಟಿ ಬಸವರಾಜಣ್ಣ, ಹೆಚ್ಚು ನಮ್ಮ ಲೋಕಿಯಣ್ಣ, ಎಲ್ಲ ಮುಖಂಡರು, ಚೊಟ್ನಳ್ಳಿ ಜನ ಎಲ್ಲ ಸಹಕರಿಸೋದ್ರಿಂದ ನೆಟ್ಕಲ್ಲು ಇಡೀ ನಮ್ಮ ಪಂಚಾಯತಿ 7 ಗ್ರಾಮಗಳು ನಮ್ಮ ಇಬ್ಬರನ್ನ ಆಯ್ಕೆ ಮಾಡಿರೋಕ್ಕೆ ನನ್ನ ಧನ್ಯವಾದಗಳು. ನೀರು, ನೈರ್ಮಲ್ಯ, ಲೈಟ್ ಆಗ್ಬೋದು, ರೋಡು, ಡ್ರೈನೇಜು ಎಲ್ಲ. ಇದೇ ವೇಳೆ TPCMS ಮಾಜಿ ಅಧ್ಯಕ್ಷ ಬಸವರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CP ರಾಜು, ಸೊಸೈಟಿ ಉಪಾಧ್ಯಕ್ಷ ಸಿದ್ದರಾಜು, ಆನಂದ್ ಕುಮಾರ್, ನೆಟ್ಕಲ್ ನಾಗಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರಿ ಮಳೆಯಿಂದ ಜಿಲ್ಲೆಯ ವಿವಿಧೆಡೆ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿದ್ದು, ನಿಂಬರ್ಗ ಗ್ರಾಮದ ಬಳಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಹಳ್ಳದ ಕಾರಣ ಹಲವೆಡೆ ಸಣ್ಣ ಸಣ್ಣ ಸೇತುವೆಗಳು ಮುಳುಗಡೆಯಾಗಿವೆ. ಅಲ್ಲದೆ ಆಳಂದ, ಗಾಣಗಾಪುರ ಮತ್ತು ಕಲಬುರಗಿ ನಿಂಬರ್ಗ ಗ್ರಾಮದ ರಸ್ತೆ ಸಂಪರ್ಕ ಕಡಿತವಾಗಿದ್ದು ಜನಸಂಚಾರಕ್ಕೆ ಅಡ್ಡಿಯಾಗಿದೆ. ಇನ್ನು ಮುಂಗಾರು ಬಿತ್ತನೆಗೆ ಅಡ್ಡಿಯಾದ ಮಳೆಯಿಂದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಳೆಗೆ ಕಾಂಗ್ರೆಸ್ ಸರ್ಕಾರ ಸಿದ್ಧವೇ ಆಗಿಲ್ಲ. ಸಮಾವೇಶ ಬಿಟ್ಟು ಜನರ ಸಮಸ್ಯೆಗೆ ಸ್ಪಂದಿಸಿ ಕೈ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಮೇ 27ರಿಂದ ಜಿಲ್ಲೆಯಲ್ಲೂ ಕೋವಿಡ್ ಟೆಸ್ಟ್, ಎಲ್ಲ ಮುನ್ನೆಚ್ಚರಿಕೆಗೆ ಸಂಸದರು ಸೂಚನೆ. ಸರ್ಕಾರದ ಮಾರ್ಗಸೂಚಿ ಪಾಲನೆಗೆ ಶ್ರೇಯಸ್ ಸಲಹೆ. ಎಸಿ ಮಾರುತಿ ಅವರ ಕೆಲಸ ಭ್ರಷ್ಟಾಚಾರದಿಂದ ಕೂಡಿದೆ, ಕೂಡಲೇ ಅವರನ್ನ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು. ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಸದಸ್ಯ ಮಂಜುನಾಥ್ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.